ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಾವು ಇವತ್ತು P&L ರಿಪೋರ್ಟನ್ನು ನೋಡೋಣ. ಸೊ ಡಿಸೆಂಬರ್ ಮಂತಲ್ಲಿ ನಮಗೆ ಪ್ರಾಫಿಟ್ ಎಷ್ಟಾಗಿದೆ, ಸೊ ಲಾಸ್ ಎಷ್ಟಾಗಿದೆ. ನಾನು ಜಸ್ಟ್ 25 ಕ್ವಾಂಟಿಟಿ ಇಟ್ಕೊಂಡು ಜಸ್ಟ್ ನಿಫ್ಟಿ 15ನಲ್ಲಿ ಮಾತ್ರ ಟ್ರೇಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಈಗ ಡೈರೆಕ್ಟಾಗಿ ನಾವು P&Lಗೆ ಹೋಗ್ಬಿಡೋಣ. ಸೊ ಮನಿ ಜಸ್ಟ್ ಏನು ಬರುತ್ತೆ, ಟ್ರೇಡರ್ಸ್ ಡೈರಿನಲ್ಲಿ ನಮಗೆ ಫುಲ್ತಿ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. ಓಕೆ, ವಿ ಆರ್ ಇನ್ ಟ್ರೇಡರ್ಸ್ ಡೈರಿ. ಓಕೆ, ಕಸ್ಟಮ್ ರೇಂಜನ್ನು ಸೆಲೆಕ್ಷನ್ ಮಾಡ್ತೀನಿ. ಆಲ್ಮೋಸ್ಟ್ ಇದು ಲಾಸ್ಟ್ ಡೇ ಪ್ರಾಫಿಟ್ ತೋರಿಸ್ತಾ ಇರುತ್ತೆ, ಜಸ್ಟ್ 663. ನಾವು ಲಾಸ್ಟ್ 27ಗೆ ಟ್ರೇಡಿಂಗನ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಜಾನ್ವರಿ ಮಂತಲ್ಲಿ 4 ಡೇಸ್ ಆಯಿತು ನಾನು ಯಾವುದೇ ಥರ ಟ್ರೇಡ್ ಮಾಡಿಲ್ಲ. ಲಾಟ್ ಸೈಜು 75 ಕ್ವಾಂಟಿಟಿ ಮಾಡಿಬಿಟ್ಟಿದ್ದಾರೆ ಲಾಟ್ ಸೈಜು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು 15,000 to 20,000 ರುಪೀಸನ್ನ ಇನ್ವೆಸ್ಟ್ ಮಾಡಿ ಫ್ರೆಶ್ ಆಗಿ ಜನವರಿಯಿಂದ ಸ್ಟಾರ್ಟ್ ಮಾಡಬೇಕು. ಮಿನಿಮಮ್ ನಮಗೆ 15,000 to 20,000 ರುಪೀಸ್ ರಿಕ್ವೈರ್ಮೆಂಟ್ ಇದೆ ಕ್ಯಾಪಿಟಲ್. ಸೊ ಮಿನಿಮಮ್ ಒಂದು ಲಾಟ್ ಬೈ ಮಾಡಬೇಕಂದ್ರೆ 15,000 to 20,000 ರುಪೀಸ್ ನಮಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ. ಅದಕ್ಕೋಸ್ಕರ ನಾನು ಜಸ್ಟ್ ಮೊದಲು ಏನು ಮಾಡ್ತಾ ಇದ್ದೆ ಡಿಸೆಂಬರ್ ಮಂತಲ್ಲಿ ಅಂತಂದರೆ ಜಸ್ಟ್ 5,000 ರುಪೀಸ್ ಕ್ಯಾಪಿಟಲ್ನ ಆ್ಯಡ್ ಮಾಡಿದ್ದೆ. ಜಸ್ಟ್ 4,900 5,000 ರುಪೀಸ್ ಕ್ಯಾಪಿಟಲಿಂದ ಟ್ರೇಡ್ ಮಾಡ್ತಾ ಇದ್ವಿ. ಜಸ್ಟ್ ನಮಗೆ ಈಸಿಯಾಗಿ ಒಂದು ಲಾಟ್ ಬಂದುಬಿಡ್ತಾ ಇತ್ತು, ಯಾಕಂದರೆ ಜಸ್ಟ್ 25 ಕ್ವಾಂಟಿಟಿ ಮಾತ್ರ ಲಾಟ್ ಸೈಜ್ ಇತ್ತು ಅವಾಗ. ಸೊ 75 ಕ್ವಾಂಟಿಟಿ ಆಗಿರೋದ್ರಿಂದ ಸ್ವಲ್ಪ ಕ್ಯಾಪಿಟಲ್ನ ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 4 ಡೇಸ್ ಆಯಿತು ಆಲ್ಮೋಸ್ಟ್ ಟ್ರೇಡ್ ಮಾಡಿಲ್ಲ. ಸೊ ಆಲ್ಮೋಸ್ಟ್ ನಾವು ರಿಸ್ಕನ್ನು ಕಡಿಮೆ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಜಸ್ಟ್ 75 ಕ್ವಾಂಟಿಟಿಯಿಂದ ಫುಲ್ ಮಂತ್ ಟ್ರೇಡ್ ಮಾಡಿ, ಸಪೋಸ್ ನಾವೇನಾದರೂ ಪ್ರಾಫಿಟೇಬಲ್ ಆದರೆ ಅದಾದಮೇಲೆ ಮತ್ತೆ 75 ಕ್ವಾಂಟಿಟಿನ ಆ್ಯಡ್ ಮಾಡಿ ಟೋಟಲ್ 150 ಕ್ವಾಂಟಿಟಿಯಿಂದ 2 ಲಾಟಿಂದ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಾವು ಲಾಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ನಾವು ಜಸ್ಟ್ 25 ಕ್ವಾಂಟಿಟಿಯಿಂದ ಟ್ರೇಡ್ ಮಾಡ್ತಾ ಇದ್ವಿ. ಸೊ ಏನಾಗಿದೆ ಅಂತಂದರೆ ಸೆಬಿ ರೂಲ್ ಪೂರ್ತಿಯಾಗಿ ಚೇಂಜ್ ಆಗಿಬಿಟ್ಟಿದೆ. ಚೇಂಜ್ ಆಗಿ ಇಮಿಡಿಯೇಟಾಗಿ ಅವರು 75ಗೆ ಕ್ವಾಂಟಿಟಿನ ಮಿನಿಮಮ್ ಬೈ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು 75 ಕ್ವಾಂಟಿಟಿನ ಮಿನಿಮಮ್ ಬೈ ಮಾಡಲೇಬೇಕಾಗಿದೆ. ಅದಕ್ಕೋಸ್ಕರ ನಾನು ಲಾಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾವು 25 ಕ್ವಾಂಟಿಟಿಯಿಂದ ಮಾಡ್ತಾ ಇದ್ವಿ. ಜಸ್ಟ್ ಒಂದು ಲಾಟ್ ಬೈ ಮಾಡೋದ್ರ ಮುಖಾಂತರ ಆಲ್ಮೋಸ್ಟ್ ನಮಗೆ ರಿಸಲ್ಟ್ ಬಂದಿದೆ. ಸೊ 2,894 ಯು ಕ್ಯಾನ್ ಸಿ ಪೂರ್ತಿ ಕ್ಲಿಯರಾಗಿ 1 ಮಂತಿಂದ ನೋಡಬೇಕು ಹೋದರೆ. ಸೊ ಫಸ್ಟ್ ಡೇ ಏನಾಗಿರುತ್ತೆ ಅಂತಂದರೆ ಸ್ವಲ್ಪ ಓವರ್ ಟ್ರೇಡ್ ಆಗಿದೆ, ಆಲ್ಮೋಸ್ಟ್ 10 ಟ್ರೇಡ್ಸ್ ಆಗುತ್ತೆ. ಅದಾದಮೇಲೆ ಪೂರ್ತಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀವಿ. ಆಲ್ಮೋಸ್ಟು 247 ಚಾರ್ಜಸ್ಸು ಮತ್ತು ಬ್ರೋಕರೇಜ್ ಆಗಿರುತ್ತೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 9 ಡೇಸ್ ನಾನು ಪ್ರಾಫಿಟಲ್ಲಿ ಇರ್ತೀನಿ. ನೋಡ್ಬೋದು ಜಸ್ಟ್ 2 ಟ್ರೇಡ್ಸ್ ಅಂದರೆ ಒಂದು ಟ್ರೇಡನ್ನು ನಾನು ತೊಗೊತೀನಿ. ಸೊ ಅಕಾರ್ಡಿಂಗ್ ಟು ಮೈ ಸ್ಟ್ರಾಟಜಿ ಆ್ಯಂಡ್ ರೂಲ್ಸು, ನಮ್ಮ ಸ್ಟ್ರಾಟಜಿ ಬಂದಾಗ ಮಾತ್ರ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು P&L ಕಂಟಿನ್ಯೂಸ್ ಆಗಿ 9 ಡೇಸ್ ಪ್ರಾಫಿಟಲ್ಲಿ ಇದ್ದೀವಿ. ನಾವು ನೋಡ್ಬೋದು 700 600 600 463 ಅದೆಲ್ಲ ಚಾರ್ಜಸ್ಸು ಹೋಗಿ ಆದಮೇಲೆ ಓಕೆ, ಇದು ಕಾಸ್ಟ್ ಆಗುತ್ತೆ. ಇದನ್ನು ಒಂದು ಟ್ರೇಡ್ ಬೈ ಆಗಿರುತ್ತೆ, ಒಂದು ಟ್ರೇಡ್ ಸೆಲ್ ಆಗುತ್ತೆ. ಅದಾದಮೇಲೆ ಓವರ್ ಟ್ರೇಡೇ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ನಾನು ಪೂರ್ತಿ ಕ್ಲಿಯರಾಗಿ. ಒಂದು ಟ್ರೇಡ್ ಅಥವಾ 2 ಟ್ರೇಡು, ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಟ್ರೇಡ್ ತೊಗೊಂಡಿರ್ತೀನಿ. ಸೊ ಇಟ್ಸ್ ಫೈನ್. ಅದಾದಮೇಲೆ ನಾನು ಯಾವುದೇ ಥರ ಟ್ರೇಡನ್ನು ತೊಗೊಳಕ್ಕೆ ಹೋಗಲ್ಲ. 435 780 ಸೊ ಈ ಥರ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಮ್ಮದು ಮ್ಯಾಕ್ಸ್ ಲಾಸ್ ಎಷ್ಟಾಗಿದೆ 475 500ಕಿಂತ ಮೇಲ್ಗಡೆ ಲಾಸೇ ಆಗಿಲ್ಲ ನಮ್ಮದು. ಯಾಕಂದರೆ ಸೊ ಇವತ್ತು ನೀವು ಲಾಸನ್ನು ಕಂಟ್ರೋಲ್ ಮಾಡಿದ್ರಿ ಅಂತಂದರೆ, ಸಪೋಸ್ ನೀವು ಲಾಸನ್ನು ಕಡಿಮೆ ಮಾಡ್ತಾ ಹೋದರೆ ಅಲ್ಲಿ ನಮಗೆ ಪ್ರಾಫಿಟೇಬಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಲಾಸನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಇದಾಗಿರುತ್ತೆ ನಮ್ಮದು 4,126 ಓವರ್ ಆಲ್ P&L ಆಗಿದೆ. ಸೊ 2,894 ರುಪೀಸ್ ನಾವು ಗೇನನ್ನು ಮಾಡಿದ್ವಿ. ಜಸ್ಟ್ ಬ್ರೋಕರೇಜ್ ಆ್ಯಂಡ್ ಚಾರ್ಜಸ್ ಪೂರ್ತಿ ಕಟ್ ಮಾಡಿ ಆಲ್ಮೋಸ್ಟು 2,894 ಅಂದರೆ 60% ನಮ್ಮದು ಕ್ಯಾಪಿಟಲ್ಲು ಗ್ರೋ ಆಗಿದೆ. ಯು ಕ್ಯಾನ್ ಸಿ ಆಲ್ಮೋಸ್ಟ್ 60% ಕ್ಯಾಪಿಟಲ್ನ ನಾವು ಗ್ರೋ ಮಾಡಿದ್ವಿ. ಜಸ್ಟ್ 4,900 ರುಪೀಸ್ ನಂದು ಇನಿಷಿಯಲ್ ಕ್ಯಾಪಿಟಲ್ ಇತ್ತು. ಸೊ ಒಂದು ಲಾಟಿಂದ ಜಸ್ಟ್ 25 ಕ್ವಾಂಟಿಟಿಯಿಂದ ಟ್ರೇಡ್ ಮಾಡಿ ಆಲ್ಮೋಸ್ಟ್ 60% ಕ್ಯಾಪಿಟಲ್ನ ನಾವು ಗೇನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ 2,894 ಇದೆ. ಕಂಟಿನ್ಯೂಸ್ ಆಗಿ ನಮಗೆ ಇಲ್ಲಿ 2 ದಿನ ಲಾಸ್ ಆಗುತ್ತೆ. ಅದಾದಮೇಲೆ ಕಂಟಿನ್ಯೂಸ್ 9 ದಿನ ನಾವು ಪ್ರಾಫಿಟಲ್ಲಿ ಇರ್ತೀನಿ. ಸೊ ಯು ಕ್ಯಾನ್ ಸಿ ನೋಡ್ಬೋದು 1 2 3 4 5 6 7 8 9 10 9. ಸೊ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ 9 ದಿನ ನಾವು ಪ್ರಾಫಿಟಬಲ್. ಅದಾದಮೇಲೆ 3 ಡೇಸ್ ಕಂಟಿನ್ಯೂಸ್ ಆಗಿ ಲಾಸ್ ಇರುತ್ತೆ. ಅದಾದಮೇಲೆ ನಾವು ಮತ್ತೆ ಪ್ರಾಫಿಟ್ ಮಾಡಿರ್ತೀವಿ. ಸೊ ಓವರ್ ಆಲ್ ಇದಾಗಿರುತ್ತೆ. ಸೊ ಬ್ರೋಕರೇಜ್ ಏನಾಗುತ್ತೆ ಅಂತಂದರೆ ನೀವು 75 ಕ್ವಾಂಟಿಟಿ ತೊಗೊಂಡು ಟ್ರೇಡ್ ಮಾಡಿದ್ರೂ ನಿಮಗೆ ಅಷ್ಟೇ ಬ್ರೋಕರೇಜ್ ಬರುತ್ತೆ. ಒಂದು ಲಾಟ್ ಒಂದು ಸರಿ ಬೈ ಮಾಡೋದಕ್ಕೆ, ಒಂದು ಸರಿ ಸೆಲ್ ಮಾಡೋದಕ್ಕೆ. ಸೊ 20 ರುಪೀಸ್ ಆಲ್ಮೋಸ್ಟ್ 40 ರುಪೀಸ್ ಒಂದು ಟ್ರೇಡಲ್ಲಿ ನಮಗೆ ಬ್ರೋಕರೇಜ್ ಕಟ್ ಆಗುತ್ತೆ. ಸೊ ಸಪೋಸ್ ನೀವು 100 ಕ್ವಾಂಟಿಟಿನ ತೊಗೊಂಡು ಮಾಡಿದ್ರು ಅಷ್ಟೇ ಆಗುತ್ತೆ. ಸೊ 500 ಕ್ವಾಂಟಿಟಿ ತೊಗೊಂಡು ಮಾಡಿದ್ರು ಅಷ್ಟೇ ಚಾರ್ಜಸ್ ಆಗುತ್ತೆ, ಬ್ರೋಕರೇಜ್ ಆಗುತ್ತೆ. ಬಟ್ ಚಾರ್ಜಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈ ಸರಿ 75 ಕ್ವಾಂಟಿಟಿನ ತೊಗೊಂಡು ಮಿನಿಮಮ್ ಕ್ವಾಂಟಿಟಿ ತೊಗೊಂಡು ಬೈ ಮಾಡಿ ಟ್ರೇಡ್ ಮಾಡ್ತೇವೆ. ಜಸ್ಟ್ 15,000 ಕ್ಯಾಪಿಟಲ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ 15,000 ಕ್ಯಾಪಿಟಲ್ನಿಂದ 75 ಕ್ವಾಂಟಿಟಿ ಈಸಿಯಾಗಿ ಆ್ಯಡ್ ದ ಮನಿನ ನಾವು ತೊಗೊಂಡು ಟ್ರೇಡ್ ಮಾಡ್ಬೋದಾಗಿರುತ್ತೆ. ಅಕಾರ್ಡಿಂಗ್ ಟು ರೂಲ್ಸು ರಿಸ್ಕ್ ರಿವಾರ್ಡ್ ಮೇಲೆ ನಾವು ಟ್ರೇಡನ್ನು ಮಾಡ್ತೀವಿ. ಪೂರ್ತಿ ಜನವರಿ ಮಂತ್ ಎಂಡ್ ಆದಮೇಲೆ P&L ರಿಪೋರ್ಟ್ನ ಪೂರ್ತಿ ಕ್ಲಿಯರಾಗಿ ನಾನು ಅಪ್ಡೇಟ್ ಮಾಡ್ತೀನಿ. ಜನವರಿ 31ಗೆ ಯು ಕ್ಯಾನ್ ಸಿ ಆಲ್ಮೋಸ್ಟ್ ನಾನು ಯಾವ ಥರ ಗ್ರೋ ಆಗಿದೆ ಅಕೌಂಟ್ ಅಥವಾ ಲಾಸ್ ಆಗಿದ್ದರೆ ಲಾಸನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಪ್ರಾಫಿಟ್ ಆಗಿದ್ದರೆ ಇದರ ಪ್ರಾಫಿಟ್ ಆಗಿ ಅಂತ ಪೂರ್ತಿ P&L ಕ್ಲಿಯರಾಗಿ ಇದೇ ಥರ ಒಂದು ರೇಂಜನ್ನು ಸೆಲೆಕ್ಟ್ ಮಾಡಿ. ಸೊ ಜಾನ್ವರಿ ಮಂತಿಂದು ಪೂರ್ತಿ ಕ್ಲಿಯರಾಗಿ P&Lನ
ನಾನು 31ಗೆ ಒಂದು ರೆಕಾರ್ಡ್ ಮಾಡ್ತೀನಿ. ಸೊ ಏನಾಗಿರುತ್ತೆ ಅಂತಂದರೆ ಈ ಥರ ನೋಡ್ಬೋದು ಆಲ್ಮೋಸ್ಟ್ 1 2 3 4 5 ಡೇಸ್ ನಮಗೆ ಲಾಸ್ ಇದೆ, ಅದಾದಮೇಲೆ 10 ಡೇಸ್ ಕಂಟಿನ್ಯೂಸ್ ಪ್ರಾಫಿಟ್ ಇದೆ. ಓಕೆ, ಈ ಥರ ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ 5 ಡೇಸ್ ಲಾಸ್ ಇರುತ್ತೆ ಅಂದರೆ 5 ಡೇಸ್ ನಮ್ಮದು ಲೂಸಿಂಗ್ ಸ್ಟ್ರೀಕ್ ಇದ್ದರೆ ಸೊ 10 ಡೇಸ್ ವಿನ್ನಿಂಗ್ ಸ್ಟ್ರೀಕ್ ಇದೆ. ಇವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 9 ಡೇಸ್ ವಿನ್ನಿಂಗ್ ಸ್ಟ್ರೀಕ್ ಇದೆ, ಕಂಟಿನ್ಯೂಸ್ ಆಗಿ 9 ಡೇಸ್ ಪ್ರಾಫಿಟಲ್ಲಿ ಇದ್ದೀವಿ. ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ 3 ಡೇಸ್ ಅಂದರೆ ಸಪೋಸ್ ಏನಾಗಿರುತ್ತೆ ಅಂದರೆ ಇಲ್ಲಿ ಒಂದು ದಿನ ನಮಗೆ ಲಾಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ರಿವೆಂಜ್ ಟ್ರೇಡಿಂಗ್ ಮೂಡಿಗೆ ಹೋಗಿ ಸೊ ಓವರ್ ಟ್ರೇಡ್ ಮಾಡಿ ಸೊ ಕ್ಯಾಪಿಟಲ್ನ ಪೂರ್ತಿಯಾಗಿ ವೈಪೌಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವೇನು ನೋಡ್ಬೇಕು, ಕಂಟಿನ್ಯೂಸ್ ಆಗಿ ಲಾಸ್ ಕೊಡೋಣ, ಎಷ್ಟು ದಿನ ಸಾಧ್ಯ ಆಗುತ್ತೆ ನಮಗೆ ಅಷ್ಟು ದಿನ ಲಾಸ್ ಕೊಡೋಣ. ಆಲ್ಮೋಸ್ಟ್ ನಮಗೆ ಒಂದು ಮಂತಲ್ಲಿ ನಮಗೆ ಸೊ ಟ್ರೇಡಿಂಗ್ ಸೆಷನ್ 15 ಇತ್ತು ಅಂತಂದರೆ 15 ಡೇಸು ಲಾಸ್ ಆಗೋಲ್ಲ. ಓಕೆ, ಜಸ್ಟ್ ನಮಗೆ 5 ಡೇಸ್ ಕಂಟಿನ್ಯೂಸ್ ಆಗಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. 5 ಡೇಸ್ ಕಂಟಿನ್ಯೂಸ್ ಆಗಿ ನಮ್ಮ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ 10 ಡೇಸು ಅದು ಪ್ರಾಫಿಟನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಂದೇ ಸ್ಟ್ರಾಟಜಿನ ಯಾವುದಾದ್ರೂ ಒಂದು ಪಿಕ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿರೋಂಥ ಒಂದು ಸ್ಟ್ರಾಟಜಿನ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಂಡ್ ರಿಸಲ್ಟ್ ಏನಾಗುತ್ತೆ ಅಂದರೆ ಈ ಥರ ಬರುತ್ತೆ. ಸೊ ಜಸ್ಟ್ ಒಂದು ಲಾಟಿಂದ ಜಸ್ಟ್ 4,900 ರುಪೀಸ್, ಜಸ್ಟ್ 5,000 ರುಪೀಸ್ ಕ್ಯಾಪಿಟಲಿಂದ ಸೊ ಆಲ್ಮೋಸ್ಟ್ ನಮಗೆ 3,000 ನಿಯರೆಸ್ಟು ಪ್ರಾಫಿಟ್ ಆಗಿರುತ್ತೆ. ಜಸ್ಟ್ ಟ್ರೇಡ್ಸ್ ನೋಡ್ಬೋದು, 46 ಟ್ರೇಡ್ ಇದೆ. ಜಸ್ಟ್ 15 ಟ್ರೇಡಿಂಗ್ ಡೇಸ್ ಇದೆ ನಂದು. ಜಸ್ಟ್ ಮಾಡಿರೋದು 15 ಟ್ರೇಡಿಂಗ್ ಡೇಸಲ್ಲಿ 46 ಟ್ರೇಡ್ಸ್ ಇದೆ. ಆಲ್ಮೋಸ್ಟು ಫಸ್ಟ್ 2 ಡೇಸ್ ಏನಾಗಿರುತ್ತೆ ಓವರ್ ಟ್ರೇಡ್ ಆಗಿರುತ್ತೆ. ಸೊ ಅದಾದಮೇಲೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಈ ಮಂತ್ ಏನಾಗಿರುತ್ತೆ, ಜಾನ್ವರಿ ಮಂತು ಪೂರ್ತಿ ನಮ್ದು ಯಾವುದೇ ಓವರ್ ಟ್ರೇಡಿಂಗ್ ಇರಲ್ಲ, ಪೂರ್ತಿ ಕಂಟ್ರೋಲ್ ಮಾಡಿಬಿಡ್ತೀನಿ. ಯಾಕಂದರೆ ಸೊ ಆಲ್ಮೋಸ್ಟ್ ನಮಗೆ ಡಿಸಿಪ್ಲಿನು ಮನಿ ಮ್ಯಾನೇಜ್ಮೆಂಟು ಪೂರ್ತಿ ಕ್ಲಿಯರಾಗಿ ಅರ್ಥ ಆಗಿಬಿಟ್ಟಿದೆ, ಯಾವ ಥರ ಮಾಡಿದರೆ ಟ್ರೇಡನ್ನು ಯಾವ ಥರ ನಾವು ಪ್ರಾಫಿಟನ್ನು ಮಾಡ್ಬೋದು ಅಂತ. ಜಸ್ಟು ಕಡಿಮೆ ಕ್ಯಾಪಿಟಲ್ನ ಇಟ್ಕೊಂಡ್ರು ಅಕೌಂಟು ಗ್ರೋ ಮಾಡೋಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ 60% ಕ್ಯಾಪಿಟಲ್ನ ಗ್ರೋ ಮಾಡಿಬಿಟ್ಟಿದ್ದೀನಿ ನಾನು. ಆಲ್ಮೋಸ್ಟು ಈ ಮಂತಲ್ಲಿ 15,000 ಕ್ಯಾಪಿಟಲ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. 15,000 ಕ್ಯಾಪಿಟಲ್ ಇಟ್ಕೊಂಡು 75 ಕ್ವಾಂಟಿಟಿನ ತಗೊಂಡು ಸೊ ನಿಫ್ಟಿ 50ನಲ್ಲಿ ಮಾತ್ರ ಟ್ರೇಡ್ ಮಾಡಿ ಸೊ ನಮಗೆ ಆಲ್ಮೋಸ್ಟು ಎಷ್ಟು ಎಂಡ್ ರಿಸಲ್ಟ್ ಏನಾಗಿರುತ್ತೆ ಅಂತ ನೆಕ್ಸ್ಟ್ 31st ಜಾನ್ವರಿ ಅಥವಾ 2nd ಫೆಬ್ರವರಿ ಅಥವಾ 1st ಫೆಬ್ರವರಿಗೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದಾಗಿರುತ್ತೆ. ಸೊ P&L ರಿಪೋರ್ಟ್ ನಮ್ಮದು ಡಿಸೆಂಬರ್ ಮಂತಿಂದು ನೋಡ್ಬೋದು. ಆಲ್ಮೋಸ್ಟ್ 4,126 ರುಪೀಸ್ ಓವರ್ ಆಲ್ ಪ್ರಾಫಿಟ್, ನೆಟ್ 2,894. ದೀಸ್ ಆರ್ ದ ಬ್ರೋಕರೇಜ್ ಆ್ಯಂಡ್ ಚಾರ್ಜಸ್ ಇಷ್ಟ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾವು ಇನ್ನು ಮಂಡೆಯಿಂದ ಟ್ರೇಡ್ ಮಾಡ್ತಾ ಇದ್ವಿ. 75 ಕ್ವಾಂಟಿಟಿಯಿಂದ ಡೇ ಟು ಡೇ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಯಾವ ಥರ ಸ್ಟ್ರಾಟಜಿ ಬಂದಿತ್ತು, ಸೊ ಯಾವ ಥರ ನಾವು ಟ್ರೇಡನ್ನು ತೊಗೊಂಡಿದ್ವಿ, ಎಲ್ಲಿ ನಮಗೆ ರಿಸ್ಕ್ ರಿವಾರ್ಡ್ ಫಾಲೋ ಆಗಿದೆ ಅಥವಾ ಕಾಸ್ಟ್ ಎಕ್ಸಿಟ್ ಆಗಿದ್ದೀವಿ ಅಥವಾ 1:2 ಬಂದಿದೆ ಅಥವಾ ಲಾಸ್ ಆಗಿದೆ ಅಂತ ಪೂರ್ತಿ ಕ್ಲಿಯರಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ಇದೇ ಥರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.